ಸಾಂಬಾರು ರೆಡಿ ಮಾಡೀವ್ರಿ. ನೀವೇ ಮಾಡಿದ್ದಾ? ಯಾವ್ರಿಂದ ಬಂದಿರಿ? ಜಲಳಿಂದ ಬಂದೀವಿ, ಕುಷ್ಟಗಿ ತಾಲೂಕು. ಜಲಹಳ್ಳಿ. 6000 ಲೀಟರ್ 2 ಹೋಗೋರು, ಇದೊಂದು ಹೋಗುತ್ತೆ. ಮತ್ತೆ ಮಾಡ್ತಾ ಇದ್ರಿ ಸಾಂಬಾರಲ್ಲಿ? 6000 ಲೀಟರ್ ಅಂದ್ರೆ 12,000 ಲೀಟರ್ ಸಾಂಬಾರ್ ಖಾಲಿ ಆಗ್ಬಿಡ್ತೈತಿ. ಅಷ್ಟು ಜನ ಭಕ್ತರು ಬರ್ತಾರೆ ಇಲ್ಲಿ. ಅರ್ರಿ 8 ಪ್ಯಾಕೆಟ್ ಬ್ಯಾಳಿ ಹಾಕಿವಿ. 2 ಕ್ವಿಂಟಲ್. 2 ಕ್ವಿಂಟಲ್ ಒಂದಕ್ಕೆ. ಮತ್ತೆ ಅದಕ್ಕೆ 1 ಕ್ವಿಂಟಲ್ ಹಾಕಿವಿ. ಹುಂಚಿ ಹುಳಿ ಹಾಕ್ತಿವಿ. ನೋಡಿ, ನಮ್ಮ ಹೆಸರು ಸಣ್ಣಪ್ಪ ಯಮನಪ್ಪ ಅಖಾರಿ. ನಮ್ಮೂರು ಹಿರೇಬೊಮ್ಮನಾಡ್ರಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ ರೀ. ನಮ್ದು 11ನೇ ವರ್ಷದ ಸೇವಾ ರೀ ಅಪ್ಪ. ಪ್ರತಿ ವರ್ಷ ನಾವು ಸೇವಾ ಮಾಡಕ್ಕೆ ಬರ್ತೀವ್ರಿ ದೇವ್ರ. ಅದಕ್ಕೆ ಈ ಕೊಪ್ಪಳದ ವೈಭವ ಎಷ್ಟು ಹೇಳಿದ್ರೆ ಕಡಿಮೆ ರೀ ಅಪ್ಪ. ಅದಕ್ಕೆ ರೊಟ್ಟಿ ತಂದು ಕೊಟ್ಟಾರ, ಎಣ್ಣೆ ಹೋಳಿಗೆ ತಂದು ಕೊಟ್ಟಾರ, ಅರ್ಚಿಕಾಯಿ ತಂದು ಕೊಟ್ಟಾರ, ಕರ್ದಂಟು ತಂದು ಕೊಟ್ಟಾರ, ಜಿಲೇಬಿ ತಂದು ಕೊಟ್ಟಾರ, ಆಮೇಲೆ ಬುಂದೆ ತಂದು ಕೊಟ್ಟಾರ, ಮಾದ್ಲಿ ತಂದು ಕೊಟ್ಟಾರ, ಮೈಸೂರು ಪ್ಯಾಕ್ ತಂದು ಕೊಟ್ಟಾರ, ಆಮೇಲೆ ಮಿರ್ಚಿ ತಂದು ಕೊಟ್ಟಾರ. ಅದಕ್ಕೆ ನೋಡ್ರಿ, ಕೊಪ್ಪಳ ಅಲ್ಲಿದೆ ಹೋಳಿಗೆ ಮಾಡಿದಂಥ ಹಪ್ಪಳ, ಕೊಪ್ಪಳ ಎಲ್ಲವೂ ಶಿವನ ಸಪ್ಪಳ. ಅದಕ್ಕೆ ನೋಡೋಕೆ ಕಣ್ಣು ಸಾಲಗಲ್ಲ, ನಿಂದ್ರಕ್ಕೆ ಜಾಗ ಸಾಲಗಲ್ಲ, ಅಷ್ಟೊಂದು ಜನ ಸೇವೆ ಮಾಡಕ್ಕೆ ಬರ್ತಾರೆ. ಈ ಕೊಪ್ಪಳದ ಎಷ್ಟು ಹೇಳಿದ್ರೆ ಕಡಿಮೆ ರೀ ಅಪ್ಪ. ಅದಕ್ಕೆ ನೋಡ್ರಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರವನಿಗೆ ಕೊಟ್ಟದ್ದು ಕೆಟ್ಟಿತ್ತು ಅನ್ಬೇಡ, ಮುಂದದ ಕಟ್ಟಿಟ್ಟು ಬುತ್ತಿ ಕೊಟ್ಟುವನ್ನಲ್ಲಿ ಬೇಡ, ಇಟ್ಟು ಕುದಿಯಲಿ ಬೇಡ, ಎಷ್ಟು ಉಂಡರಂದು ಅನ್ನಬೇಡ, ಇವು 3 ಕಟ್ಟಿಟ್ಟು ಬುತ್ತಿ ಅಂತಂದೇಳಿ ಕೊಪ್ಪಳ ಬರ್ತಾ ನೋಡ್ರಿ. ಈಗ ಸಿದ್ಧಗಂಗಾ ಸೇಮ್ ಆಗಿತ್ರಿ ಕೊಪ್ಪಳ ಸಾಮಾನ್ಯ ಅದಲ್ರಿ ಅಪ್ಪ. ಅದಕ್ಕೆ ಹಿಂಗೆ ಲಕ್ಷಾನ್ಗಟ್ಲೆ ಭಕ್ತರು ಬಿಡ್ರಿ. ಏನ್ರಿ ಎಷ್ಟು ಹೇಳಿದ್ರೆ ಕಡಿಮೆ ರೀ. ನಿಮ್ಮ ಎಲ್ಲರಿಗೆ ಶರಣಾರ್ಥಿ ಅಪ್ಪ. ಚೆನ್ನಪ್ಪ ರೀ. ಅಲ್ರಿ, ಹೂವಿನಡಗಲಿ ತಾಲೂಕು, ಗುಜ್ಜನೂರು ರೀ. ಸ್ನೇಹಿತರೆ, ಇನ್ನೊಂದು ಎಪಿಸೋಡ್ಗೆ ಸುಸ್ವಾಗತ. ಏನಿದೆ ಸಾಂಬಾರೆಲ್ಲ ಮಾಡ್ತಾರೆ, ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಂತಾನೆ ಹೇಳಿದ್ರು. ಇಲ್ಲೆಲ್ಲ ತುಂಬ ಊರಿಂದ, ಇದು ಬರೀ ಒಂದೇ ಹಳ್ಳಿಯಿಂದ ಬಂದಿರೋಂಥ ಅಕ್ಕಿನ ಮೂಟೆಗಳು ಇವು. 1000 ಗಟ್ಟಲೆ ಮೂಟೆಗಳು ಬರುತ್ತೆ ಈ ಜಾತ್ರೆ ಮುಗಿಯೋದ್ರೊಳಗಡೆ. ಅದರಲ್ಲಿ ಇದೆಲ್ಲ ಇಷ್ಟಕ್ಕೊಂದು ಅಕ್ಕಿಗಳು ಬಂದಿದ್ದಾವೆ. ಇದೆಲ್ಲ ಒಳ್ಳೆಣ್ಣೆ ಸಾಂಬಾರು ಮಾಡೋಕ್ಕೋಸ್ಕರ. ಇದೆಲ್ಲ ಒಳ್ಳೆಣ್ಣೆ. 1 2 3 4 5 6 7 8 9 ಬ್ಯಾರಲ್ ಒಳ್ಳೆಣ್ಣೆ ಬಂದಿದೆ ಇವಾಗ ಆಲ್ರೆಡಿ. ಇಲ್ಲೇನು ಕಾಣ್ತಾ ಇದೆಯಲ್ಲ ಸಾಂಬಾರಿಂದ, ಇದೆಲ್ಲ ಪಲ್ಯ ಮತ್ತು ಸಾಂಬಾರು ಮಾಡೋಕೆ. ಇದೆಲ್ಲ ನಾಳೆ ಎಲ್ಲ ಫುಲ್ ಆಗ್ಬಿಡುತ್ತಲ್ಲ, ಇದರಲ್ಲೆಲ್ಲ ಫುಲ್ ಆಗಿಬಿಡುತ್ತೆ. ಟೈಮ್ ಬಂದು 1 ಗಂಟೆ ಆಗ್ತಾಯಿದೆ. ಆಡಿ 6,500 ಲೀಟ್ರ್ ಸಾಂಬಾರು ಖಾಲಿ ಆಗಿದೆ. ಸಾಂಬಾರು ರೆಡಿ ಮಾಡೀವ್ರಿ. ನೀವೇ ಮಾಡಿದ್ದಾ? ಯಾವ್ರಿಂದ ಬಂದಿರಿ? ನಾವು ಜಲಳಿಂದ ಬಂದೀವಿ, ಕುಷ್ಟಗಿ ತಾಲೂಕು. ಜಲಹಳ್ಳಿ. 6,000 ಲೀಟ್ರ್ ಅವಾಗ ಖಾಲಿ ಆಗ್ಬಿಡುತ್ತೆ. ಒಂದು ಇಂಥ ವ್ಯವಸ್ಥೆ ಇವತ್ತು 2 ಹೋಗೋರು, ಇದೊಂದು ಹೋಗುತ್ತೆ. ಮತ್ತೆ ಮಾಡ್ತಾ ಇದ್ರಿ ಸಾಂಬಾರಲ್ಲಿ? ಇವತ್ತಿಗೆ ಇನ್ನೂ ನಾಳೆ ತೇರಿದೆ. ಅವಾಗಲೇ 6,000 ಲೀಟರ್ ಅಂದ್ರೆ 12,000 ಲೀಟರ್ ಸಾಂಬಾರು ಖಾಲಿ ಆಗ್ಬಿಡ್ತೈತಿ. ಅಷ್ಟು ಜನ ಭಕ್ತರು ಬರ್ತಾರೆ ಇಲ್ಲಿ. ಅರ್ರಿ ಇದನ್ನ ಹಾಕ್ತೀರಿ, ಇನ್ನೊಂದು ಮೆಷರ್ಸ್ ತಗೊಂತೀರಿ? ಟಮಾಟಿ ಹಾಕ್ತೀವಿ, ತರಕಾರಿ ಎಲ್ಲ ಇದು ಹಾಕ್ತೀವಿ. ಮತ್ತೆ ಒಂದು 8 ಪ್ಯಾಕೆಟ್ ಬ್ಯಾಳಿ ಹಾಕಿವಿ. ಇದಕ್ಕೆ 8 ಪ್ಯಾಕೆಟ್ ಬ್ಯಾಳಿ. 2 ಕ್ವಿಂಟಲ್. 2 ಕ್ವಿಂಟಲ್ ಇದು ಒಂದಕ್ಕೆ. ಮತ್ತೆ ಅದಕ್ಕೆ 1 ಕ್ವಿಂಟಲ್ ಹಾಕಿವಿ. ಮತ್ತೆ ಹುಂಚಿ ಹುಳಿ ಹಾಕ್ತೀವಿ, ಟಮಾಟಿ ಎಲ್ಲ ಇವು ತರಕಾರಿ ಹೆಚ್ಚಿವಲ್ಲ. ಇದ್ದಲ್ಲೇ ಇಲ್ಲಿ ಅದಾರ ನಾವು ಅಜ್ಜಾರು ನೋಡು, ದುಡಿಯೋರು ಯಾರು, ಉಣ್ಣಾರು ಯಾರು, ಭಕ್ತರೇ ಎಲ್ಲ ಅದರಿ. ಅವ್ರಿಗೆ ಎಸ್ಟಿಮೇಟ್ ಮಾಡೋರು ಅದಾರ, ಆದ್ರೆ ದುಡಿಯೋರು ನಾವು ಓದಿವಲ್ಲ. ಇಲ್ಲಿ ಅದಾರ ಭಕ್ತರು ವಸೂಲಿ ದುಡಿಯೋರು. ಇವರು ದುಡಿಬೇಕಂತ ಬಂದೀವಿ ಇಲ್ಲಿಗೆ. ಬಂದೆ ಸೇವಾ ಏಟಾರ ಆದಷ್ಟು ಸೇವೆ ಮಾಡ್ಕೊಂಡು ಹೋಗ್ಬೇಕು. 5 ದಿನ ಅಂತ ಬಂದಿವ್ರಿ. 5 ದಿನ ನಿನ್ನೆ ಬಂದಿವ್ರಿ. ಆಮೇಲೆ ಶನಿವಾರಕ್ಕ ಅವ್ರ ಇದರಿಂದ ನಾವು ಮಾಡ್ಬೇಕು. ಅವ್ರದ್ದೊಂದು ಜಾತ್ರೆ ಇದಂತಂದು ಬಂದಿವ್ರಿ. ನಾವು ಅವ್ರ ಜಾತ್ರೆಗೆ ಸೇವೆ ಮಾಡೋಕೆ ಅನ್ನೋದಕ್ಕೆ ಎಷ್ಟು ಜನ ಬಂದಿರಿ? ನಾವು ಬಂದಿರಿ. ಇಬ್ರು ಹ್ಞೂ ರೀ ಫ್ರೆಂಡ್ಸ್. ನೋಡಿ, ತುಂಬಾ ಹಳಿಯಮ್ಮ ಅವರು ಬೇರೆ ಊರಿಂದ ಬಂದಿದ್ದಾರೆ. ಬಂದು ಇಲ್ಲಿ ಅಜ್ಜನ ಸೇವೆ ಮಾಡ್ತಾ ಇದ್ದಾರೆ. ಸಾಂಬಾರೆಲ್ಲ ಮಾಡೋದು ಇವರೇ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ನಿಮಗೆ ತಾತ. ನಮಸ್ಕಾರ ರೀ. ನಮಸ್ಕಾರ. ಮಠ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಇಲ್ಲಿ 5,000 ವಿದ್ಯಾರ್ಥಿಗಳು ದಿನಲ್ಲಿ ಸೇವೆ ಮಾಡ್ತಾರೆ. ಯಾವುದೇ ಜಾತಿ ಭೇದ ಇಲ್ಲ.
ಮತ್ತು ಒಂದು 4-5 ಲಕ್ಷ ಜನಸಂಖ್ಯೆ ಡೈಲಿ ಊಟ ಮಾಡುತ್ತೆ. ಸುಮಾರು ಒಂದು 50 ಲಕ್ಷ ಜನಸಂಖ್ಯೆ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಗತ್ತೆ ಮಾಡಿದ್ದಾರೆ. ಒಳ್ಳೆಯ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪ್ರತಿಯೊಂದು ನೀಟಾಗಿ ಬರೋ ಈ ಜಾತ್ರೆಗೆ ಬರತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇದು ಮೊನ್ನೆ ನಾನು ಬಂದಿದ್ದೆ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಮಾಡ್ತಾಯಿದ್ರು. ಬಟ್ ಇವಾಗ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಯಾಕಂದರೆ ನಾಳೆ ತೇರಿದೆ, ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ. ರೈಸ್ ನೋಡೋಣ ಬನ್ನಿ, ಇವಾಗ ಮಾಡ್ತಾಯಿದ್ದಾರೆ. ಅನ್ನ ಮಾಡಿದ್ಮೇಲೆ ಅಲ್ಲಿ ಹಾಕ್ತಾರೆ. ಆಮೇಲೆ ತೊಗೊಂಡು ಅದ್ರಲ್ಲಿ ಹಾಕಿ ಅಲ್ಲಿ ಜನ ಊಟ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಇಡ್ತಾರೆ. ಅವಾಗ ಜನಕ್ಕೆ ಹಾಕಿ ಅಲ್ಲಿಂದ ಜನ ಎಲ್ಲ ಊಟ ಮಾಡ್ತಾರೆ. ಇದೆಲ್ಲ ಚೀಲ ಬಂದಿದೆ. ಇದೆಲ್ಲ ಒಂದೇ ಊರಿಂದ ಬಂದಿರೋಂಥದ್ದೆಲ್ಲ. ಎಷ್ಟು ನೂರಾರು ಚೀಲಗಳು, ಮೂಟೆಗಳು ನೋಡಿ. ಇಲ್ಲಿ ಬೆಂಕಿ ಎತ್ತಿದೆಲ್ಲ ಫುಲ್ಲು. ಅನ್ನ ಮಾಡಿಬಿಟ್ಟು ಅಲ್ಲಿಗೆ ಗಂಜಿ ಇಡ್ಸಕತ್ತಿದ್ದಾರೆ ನೋಡಿ. ಮಾದ್ಲಿ ತುಂಬ ಮಾಡಿ ಅದೊಂದು ಬೇರೆ ಕಡೆ ತಗೊಂಡು ಇಟ್ಬಿಟ್ರಲ್ಲ. ಭಕ್ತರ ಮಾಡ್ತಾರೆ, ಭಕ್ತರ ಎಲ್ಲ ಒಟ್ಟು ಭಕ್ತರ. ನೋಡಿ ಮಾದ್ಲಿ ಇದು ಆಡಿ ನಾನು ಎಪಿಸೋಡಲ್ಲಿ ಫಸ್ಟ್ ಎಪಿಸೋಡಲ್ಲಿ ಮಾದ್ಲಿ ತೋರಿಸಿದ್ದಿಲ್ಲ ನಿಮಗೆ. ಇವತ್ತು ಮಾದ್ಲಿ ತೋರಿಸ್ತೀನಿ. ಅದರಲ್ಲಿದೆ ಮಾದ್ಲಿ. ಹಾಂ ಸ್ನೇಹಿತರೆ, ಇವಾಗ ಇಲ್ಲಿ ಮಾದ್ಲಿ ಇದೆ, ಆಲ್ರೆಡಿ ತುಂಬ್ಕೊಂಡ್ಬಿಟ್ಟಿದೆ. ನಾಳೆ ತೇರಿರೋದ್ರಿಂದಾಗಿ ಅದನ್ನು ತುಂಬುವಂಥ ಟೈಮ್ ಆಗುತ್ತಲ್ಲ. ಇನ್ನು ಬರ್ತಾರೆ ಬೇರೆ ಬೇರೆ ಊರಿಂದ ಮಾದ್ಲಿ ತೊಗೊಂಡು. ಹಾಂ, ಇದೆಲ್ಲ ಮಾದ್ಲಿದೆ. ಇದೆಲ್ಲ ಮಾದ್ಲಿ ಪ್ಲೇಸ್ ಇದೆ. ಮಾದ್ಲಿ ಕಟ್ಟಿ ಇದು. ಈ ಪ್ಲೇಸ್ ಎಲ್ಲ ಮಾದ್ಲಿ ಹಾಕ್ತಾರೆ. ನಾಳೆ ತೇರಾಗಿದ್ಮೇಲೆ ತೇರಿಂದ ತುಂಬ ಮಾದ್ಲಿ ಬರುತ್ತೆ. ಅಂದರೆ ಬೇರೆ ಹಳ್ಳಿಗಳಿಂದಾಗಿ ಏನು ನಮ್ಮ ಜನ ಇರ್ತಾರಲ್ಲ ಹಳ್ಳಿಯಿಂದ ಲಾಡಿ ಇದು ಟಾಟೇಸ್ಗಟ್ಲೆ ಲೋಡ್ಗಟ್ಲೆನ ಮಾದ್ಲಿ ತೊಗೊಂಬಂದು ಊರಿಂದ ತೊಗೊಂಬಂದು ಇಲ್ಲೆಲ್ಲ ಹಾಕ್ತಾರೆ. ಇಲ್ಲಿಂದ ಜನಕ್ಕೆ ಭಕ್ತಾದಿಗಳಿಗೆ ಪ್ರಸಾದ ಹೋಗುತ್ತೆ. ನೋಡೋಣ ಮೊದಲಿನ ಸ್ವಲ್ಪ ಆಯಿತು, ಬನ್ನಿ ತೋರ್ಸೋಣ. ಹಾಂ ನೋಡಿ, ತುಂಬ ಮನೆಗಳಿಂದಾಗಿ ಇಡೀ ಊರಿಂದ ಬಂದಿರುವಂಥ ಮಾದ್ಲಿ ಇದು. ಸ್ನೇಹಿತರೆ, ಇವಾಗ ಸೇವಾ ಸಿಬ್ಬಂದಿಯವ್ರಿಗೆ ಊಟ ಹಾಕ್ತಾರಲ್ಲ, ಅಲ್ಲಿ ಬಂದಿದ್ದೀನಿ. ಇವಾಗ ಊಟ ಮಾಡೋಣ, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬನ್ನಿ. ಊಟ ಮಾಡಿದ್ರಿ? ಅಲ್ಲಿ ನೋಡಿ, ಸೇವಾ ಸಿಬ್ಬಂದಿಗಳಿಗೆ ಮಾತ್ರ. ಏನು ಸೇವೆ ಮಾಡಿಯಪ್ಪ ನಾವು? ವಿಡಿಯೋ ಮಾಡೋದು ಸೇವೆನಾ? ವಾ, ಸ್ನೇಹಿತರೆ, ಬೂಂದೆ, ಸಾಂಬಾರು, ಕಡ್ಲಿ ಪುಡಿ ಎಲ್ಲ ಹಾಕಿದ್ದಾರೆ. ರೊಟ್ಟಿ ಖಾಲಿ ಆಗ್ಬಿಟ್ಟಿದ್ದು, ಅದಕ್ಕೆ ರೊಟ್ಟಿ ಹಚ್ಕೊಂಡಿಲ್ಲ. ಸ್ವೀಟ್ ತಿಂದು ಸಾಂಬಾರೆಲ್ಲ ತಿನ್ನೋಣ. ಬನ್ನಿ, 10 ಜನ ಪ್ರಸಾದನ ಸ್ವೀಕಾರ ಮಾಡೋಣ.